ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೌಡ್ರು ಕಿಚನ್ಗೆ ವೆಲ್ಕಮ್. ಇವತ್ತು ನಾನು ವೆಜಿಟೇಬಲ್ ಕುಷ್ಕ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು 3/4 kg ಅಷ್ಟು ಅಕ್ಕಿ ನೆನೆಸಿಕ್ಕಿದ್ದೆ ನೀರಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನು. ಆಮೇಲೆ 1 ಟೊಮೊಟೊ, 2 ದೊಡ್ಡ ಸೈಜ್ ಈರುಳ್ಳಿ, ಆಮೇಲೆ 4 ಹಸಿಮೆಣ್ಸಿನ್ಕಾಯಿ, 1/4 kg ಹಾಕಷ್ಟು ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು, ಪುದೀನ, ಮೆಂತ್ಯ, ಕೊತ್ತಂಬರಿ, 2 ಪ್ರಮಾಣ ತರಕಾರಿ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ನೌಕೋಲು, 2 ಟೇಬಲ್ ಸ್ಪೂನ್ ಅರಿಶಿನ, 2 ಟೇಬಲ್ ಸ್ಪೂನು ಬಿರಿಯಾನಿ ಪೌಡ್ರು, 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಕಸೂರಿ ಮೆಂತಿ, 2 ಪಲಾವ್ ಎಲೆ, 1 ಚಕ್ಕೆ, 4 ಏಲಕ್ಕಿ, 4 ಲವಂಗ, ಅರ್ಧ ನಿಂಬೆಹಣ್ಣು, ಒಗ್ಗರಣೆಗೆ ತುಪ್ಪ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನು ತಪ್ಪಲೆಯಲ್ಲಿ ಬದಲು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ತುಪ್ಪ 1 ಟೇಬಲ್ ಸ್ಪೂನು ತುಪ್ಪ ಆದರೂ ಹಾಕೊಬೋದು, ನೀವು ಎಣ್ಣೆ ಆದರೂ ಹಾಕೊಬೋದು. ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಅದು ಕಾಯಬೇಕು ನೋಡಿ. ಈಗ ಅದು ಕಾದ ಮೇಲೆ ನಾನು ಸ್ಪೈಸಸ್ ಹಾಕ್ತಾಯಿದ್ದೀನಿ ನೋಡಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ. ಎಷ್ಟು ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ಆನಂತರ ಇದು ಆಯಿತು. ಆನಂತರ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಇದನ್ನು 2 ನಿಮಿಷ ಹುರ್ಕೊಬೇಕು. ಈರುಳ್ಳಿ ನೋಡಿ ಎಷ್ಟು ಘಮ ಘಮ ಅಂತ ಇದೆ ಪರಿಮಳ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಬಂದೈತೆ. ನಾನು ಇವಾಗ ತರಕಾರಿ ಹಾಕ್ತಾಯಿದ್ದೆ. ಕ್ಯಾರೆಟು, ಹುಳ್ಳಿಕಾಯಿ ಅದೆಲ್ಲ ಹಾಕ್ತಾಯಿದ್ದೆ. ಫ್ರೈ ಮಾಡ್ಕೊಳ್ಳೋಣ ಅದು 2 ನಿಮಿಷ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಫ್ರೈ ಆಗಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ ತರಕಾರಿ ಎಲ್ಲ ರೋಸ್ಟ್ ಆಗ್ತದೆ. ಅದಕ್ಕೇನೆ ಬಟಾಣಿ ತಗೊಂಡಿದ್ನಲ್ಲ, 200 ಗ್ರಾಮ್ ಅಷ್ಟು ಬಟಾಣಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು.
ಸ್ವಲ್ಪ ಫ್ರೈ ಆಗಲಿ 1-2 ಮಿನಿಟ್. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಬಿಡ್ತದೆ ತರಕಾರಿಯಲ್ಲಿ. ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ. ಹಾಗೂ ಇದಕ್ಕೆ ಸ್ಪೈಸಸ್ ಹಾಕೋಣ. Two minutes mix. ಬೇಯ್ತಾ ಇದೆ ಇದು. ಟೊಮೊಟೊ ಆವಾಗಲೇ ಒಂದು ಟೊಮೊಟೊ ಅದನ್ನು ಹಾಕ್ತಾಯಿದ್ದೀನಿ. ಫ್ರೈ ಮಾಡೋದು 2 ಮಿನಿಟ್ಸ್. ನೋಡಿ, ಈಗ ತರಕಾರಿ ಎಲ್ಲ ಬೆಂದಾಗಿದೆ, ಎಣ್ಣೆ ಬಿಡ್ತಾ ಇದೆ. ಸೊ ನಾವೀಗ ಕೊತ್ತಂಬರಿ ಪುದೀನ ಹಾಕೋಣ. ನೋಡಿ, ಘಮ ಘಮ ಅಂತ ಫ್ಲೇವರ್ ಬರ್ತಾಯಿದೆ. ತರಕಾರಿ ಎಲ್ಲ ಎಣ್ಣೆ ಬಿಡ್ತಾ ಇದೆ. ಇದಕ್ಕೆ ಮೊಸರು, ನೀವು ಎಷ್ಟು ಮೊಸರು ಹಾಕ್ತೀರ ಅಷ್ಟು ಅನ್ನ ಚೆನ್ನಾಗಿ ಇರುತ್ತೆ. ಒಂದು 2 ಮಿನಿಟ್ಸ್ ಎಣ್ಣೆ ಬಿಡಬೇಕು ಚೆನ್ನಾಗಿ. ನೋಡಿ, ಇದೆಲ್ಲ ಇದು ಎಣ್ಣೆ ಬಿಡ್ತಾ ಇದೆ. ಎಣ್ಣೆ ಬಿಟ್ಟಿದೆ, ಚೆನ್ನಾಗಿ ಟೇಸ್ಟ್ ಇದೆ. ಈಗ ಕಸೂರಿ ಮೆಂತ್ಯ ಹಾಕೋಣ. ಕಸೂರಿ ಮೆಂತ್ಯ ಹಾಗೂ ಆಗಲೇ ತೋರಿಸಿದ ಅರ್ಧ ಹೋಳು ನಿಂಬೆಹಣ್ಣು ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಾನು. ನೋಡಿ, ಘಮ ಘಮ ಅಂತ ಇದೆ ಫ್ಲೇವರ್. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಅಕ್ಕಿ ಹಾಕಾಯ್ತು. ಅಕ್ಕಿ ಹಾಕಿದ್ಮೇಲೆ ಅದು ಮಿಕ್ಸ್ ಮಾಡಿ ಕುದಿಸೋಣ. ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ. ನೀವು ನೋಡಿಕೊಂಡು ಉಪ್ಪು ಖಾರ ಇಕ್ಕೊಳ್ಳಿ. ಕುದೀಲಿ 2 ನಿಮಿಷ. ನೋಡ್ತಾ ಇದ್ದೀರ 70% ಭಾಗ ಕುದೀತಾ ಇದೆ. ನಾವೀಗ ಇದನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಬೇಕು. 2 ವಿಷಲು. ನೋಡಿ ಫ್ರೆಂಡ್ಸ್, 2 ಕುಕ್ಕರು 2 ಕೂಗೈತೆ. ಓಪನ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದೈತೆ ಉದ್ರಾಗಿ.
ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಉದ್ರ ಥರ ಹಾಕಿ. ನೀವು ಬ್ಯಾಚುಲರ್ಸ್ ಆಗೂ ಮಾಡ್ಕೊಬೋದು. ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗೋರು ಟಿಫನ್ಗೆ ಬಾಕ್ಸ್ಗೆ ನೀವು ಮಾಡ್ಕೊತೀವಿ ಮನೇಲಿ. ಇದರ ಜೊತೆಗೆ ಮೊಸರು ಬಜ್ಜಿ, ಚಟ್ನಿ, ಚಿಕನ್ ಫ್ರೈ, ಡಾಲು ಮಾಡ್ಕೊಂಡು ತಿಂದರೆ ಚೆನ್ನಾಗಿ. ಸೊ ಓಕೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೂ ಯೂಟ್ಯೂಬಲ್ಲಿ ನನ್ನ ಚಾನಲ್ ಇದೆ, ಶ್ರೀರಾಮ ಭಜನಾ ಮಂದಿರದ, ಅಲ್ಲೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.